ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲ ಹೊಸ ಚಿಗುರು ಬರ್ತಿದೆ ಅಲ್ಲ, ಎಷ್ಟು ದೊಡ್ಡ ಆಗಿದೆ. ಅಲ್ಲೊಂದು ಪುಟಾಣಿದು ನನಗೆ ಬೆಂಗಳೂರಿಗೆ ತಗೊಂಡು ಹೋಗೋಕ್ಕೆ ಅಂತ ಫಸ್ಟೇ ಪಾಟಿಗೆಲ್ಲ ಹಾಕ್ಸಿಟ್ಟಿದ್ದೀನಿ. ಇದೊಂದು ಮತ್ತು ಇಲ್ಲಿ ಬೆಂಗಳೂರಿಗೆ ತಗೊಂಡು ಹೋಗೋಕ್ಕೆ ಅಂತ ಹಾಕ್ಸಿರೋದು. ಇನ್ನು ಗಿಡದಲ್ಲಿ ಸಖತ್ತು ಹೂ ಬಿಟ್ಟಿದೆ ನಮ್ಮಮ್ಮಂದು. ಆ್ಯಂಡ್ ನೋಡಿ, ಮಾವಿನಕಾಯಿ ಎಲ್ಲ ದೊಡ್ಡ ಆಗ್ತಿದೆ. ಸ್ವಲ್ಪ ಮಾವಿನಕಾಯಿ ಕಿತ್ತು ಹಣ್ಣಿಗಿಟ್ಟಿದ್ದೀವಿ, ಅದು ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ ನೋಡಿ ಹೇಗಿದೆ, ಒಂದು ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿದೆ. ನಮ್ಮಮ್ಮ ಫೋಟೋ ತೆಗಿಯೋ ತನಕ ಕೀಳಲ್ಲ ಅಂತ ಹೆಂಗಿದೆ. ವಾವ್, ಈ ಥರ ಒಂದು ಗಿಡ ಇದ್ದರೆ ಹೇಗಿದೆ ಬಬ್ಲು? ಯಸ್, ನಂದು ಬಬ್ಲುದ್ ಫೋಟೋ. ಒಂದು ಭಕ್ತಿ ನೋಡಿ. ಸ್ವಾಮಿ ಮಾಡು ಮಗನೇ, ಸ್ವಾಮಿ ಮಾಡಪ್ಪ, ಸ್ವಾಮಿ ಮಾಡು, ಸ್ವಾಮಿ ಮಾಡು. ಅಲ್ಲಿ ಗಣಪಗೆ ಸ್ವಾಮಿ ಮಾಡು, ಸ್ವಾಮಿ ಮಾಡು ಗಣಪಗೆ. ಸ್ವಾಮಿ ಸ್ವಾಮಿ ಗಣಪ ಒಳ್ಳೇದು ಮಾಡಪ್ಪ. ಅಡ್ಬೀಳು ಮಗನೇ, ಅಡ್ಬೀಳು. ಸ್ವಾಮಿ ಒಳ್ಳೇದು ಮಾಡಪ್ಪ. ಒಳ್ಳೇದು ಮಾಡಪ್ಪ ಸ್ವಾಮಿ. ಸ್ವಾಮಿ 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 ಓ ಸ್ವಾಮಿ, ಓ ಸ್ವಾಮಿ ಅಲ್ಲ ಸಾಕು. ಸ್ವಾಮಿ ಅಪ್ಪು ಮಾಡ, ಅಪ್ಪು ಮಾಡ, ಕೈ ಚಪ್ಪಲಿಕೆ ಮಾಡ, ಚಪ್ಪಲಿಕೆ ಚಪ್ಪಲಿಕೆ. ಬಬ್ಲು, ದೂರಿ 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 ದೂರಿ. ಓಪಾ, ದೂರಿ ದೂರಿ. ಯಪ್ಪ ಯಪ್ಪ. ದೂರಿ ದೂರಿ ಮಾಡು. ನಮಸ್ತೆ ಸಾರ್. ಅಧ್ಯಕ್ಷ ಮೂವಿಲಿ ನಮಸ್ತೆ ಸಾರ್. ದೂರಿ ದೂರಿ ಮಾಡು ಮಗನೇ. ದೂರಿ 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 ಮುದ್ದು ದೂರಿ ಬಿಸ್ಕಟ್ 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 ದೂರಿ. ನಮಸ್ತೆ ಅಜ್ಜಿ. ಜನ್ರೇಷನ್ಗಳು ಹಿಂಗೆ ಕೂತಿದ್ದವು ನೋಡಿ. 1 2 ನಂದು 3, ಇದೊಂದು 4. ಸ್ವಾಮಿ 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 ಮಾಡ್ತಾನೆ. ಸ್ವಾಮಿ ಸ್ವಾಮಿ ಐಷ, ಸ್ವಾಮಿ ಸ್ವಾಮಿ ಐಷ. ಸ್ವಾಮಿ ಸ್ವಾಮಿ ಐಷ, ಸ್ವಾಮಿ ಸ್ವಾಮಿ ಐಷ, ಸ್ವಾಮಿಯೇ ಐಷ. ನೀ ಮಾಡಿ ಗೊತ್ತಾ? ಐ ಕಣ್ಣಿಗೆ. ಇವಾಗ ಬಬ್ಲು ಇವಾಗ ಉಶ್ ಮಾಡ್ತಾನೆ. ಉಶ್ ಮಾಡು ಮಗನೇ, ಉಶ್ ಅನ್ನು. ಇಲ್ಲಿ ಬಬ್ಲು, ತಾತ ಉಶ್ ಮಾಡುತ್ತಲ್ಲ, ಹಂಗೆ ಮಾಡು. ಅಯ್ಯೋ ಅಯ್ಯೋ ಅಯ್ಯೋ, ಉಶ್ ಅನ್ನು, ಉಶ್ ಅನ್ನು, ಉಶ್ ಅನ್ನು ಅನ್ನ ಬೇಗ ಇಶನ್ ಇಶನ್. ಕಾಲಿ ಕಾಲಿ ತೋರಿಸು, ಕಾಲಿ. ಐ
ಖಾಲಿ ಐಸ್ಕೊಂಡಿದ್ಯಕ್ಕ ಖಾಲಿ ಖಾಲಿ ಡೈ ಹಾಕಿರೋದವ ಕೂದ್ಲಿಗೆ ಮದ್ರಂಗಿ ಮದ್ರಂಗಿ ಯಾವ್ದದು ಹಚ್ಚುತ್ತಾನೆ ಕೈಗೆ ಮದರಂಗಿ ಅದ ಮದ್ರಂಗಿ ಕುಡಿ ಕೊಡ್ತಾರೆ ಯಾರು ಬಳೆ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ ಎಷ್ಟು ರೂಪಾಯಿ ನೀರಿಗೆ ಹಾಕಿ ಅದನ್ನ ಇದು ನೋಡಿದು ಹಚ್ಚು ಎಷ್ಟು ರೂಪಾಯಿ ಎಷ್ಟು ರೂಪಾಯಿ ಬಿಡಕ್ಕಾಗಲ್ಲ ಹಚ್ಚು ಹೇಳಿ 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 ಈಗ ಎರಡ್ ಕಡೆನೆ ಬಬ್ಲುನು ನೋಡ್ತಿದ್ದಾನೆ ಅವ್ವನು ಕಾಣಿಸ್ತಾ ಇದೆ ಈಗ ಹಾ ನೋಡಿ ನೋಡಿ ಎಂತ ಮಾರ್ಯಾರ ನೋಡಿ ಇದು ಅವ ನಿನ್ಗೋಸ್ಕರ ಒಂದ ಹಾಡ್ಕೊ ನಾನು ಕಂಡಿಡ್ದಿದ್ದೀನಿ ಬರ್ದಿದ್ದೀನಿ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಗೌರಮ್ಮ ನಿನ್ನ ಗಂಡ ಆಯ್ತು ಬಿಡು ಚೆನ್ನಾಗಿದೆಯಾ ಗೌರಮ್ಮ ಬಾರಮ್ಮ ಇದಕ್ಕೆ ಜೋಶ್ ನೋಡ ಹಾಟಲ್ಲಿ ಹಲ್ಲು 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 ರೀ ಏನ್ರಿ ನೀವು ಏನ್ರಿ ಮಾಡ್ತಿರೋದು ಹಾಂ ಅಯ್ಯೋ 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 ಬಾಯ್ ಆಗಲಿ ಅಂತ ಗೌರಮ್ಮ ನಿನ್ನ ಗಂಡ ಯಾರಮ್ಮ ಈಗ ಡ್ಯಾನ್ಸ್ ಈಗೆಲ್ಲಿ ಡ್ಯಾನ್ಸ್ ಯಾವ ರೇಂಜಿಗೆ ಶಕೆ ಇದೆ ಅಂದ್ರೆ ಎಲ್ಲ ಬೆವರು ಅಂತ ಹೋಗ್ತಾ ಇದೆ ಒಂದು ನಾನು ಓಲೆನೂ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ ಅದಕ್ಕೆ ಆಗ್ತಿಲ್ಲ ಅಷ್ಟು ಶಕೆ ಒಂದು ಮುಖ ತೊಳೆಯೋದು ಬಿಟ್ಟರೆ ಒಂದು 2-3 ಸರಿ ಹೋಗ್ಬಿಟ್ಟು ಸುಮ್ಮನೆ ಹಂಗೆ ನೀರು ಮುಖಕ್ಕೆ ಹಾಕೊಂಬರೋದಷ್ಟೇ ಒಂದು ಕ್ರೀಮ್ ಇಲ್ಲ ಒಂದು ಏನು ಸ್ಕಿನ್ ಕೇರ್ ಅನ್ನೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಆಗಲ್ಲ ಒಂದು ನೈಟ್ ಕ್ರೀಮು ಹಚ್ಚೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಮಾಯ್ಶ್ಚರೈಸರು ಹಚ್ಚೋಕ್ಕಾಗಲ್ಲ ಆ ರೇಂಜಿಗೆ ಸಮ್ಮರು ಯಪ್ಪ ದೇವ್ರೆ ಅನಿಸುತ್ತೆ ಈ ಟೈಮಲ್ಲೆಲ್ಲ ಫಂಕ್ಷನ್ಗಳಿಗೆ ಹೋಗೋದು ಹೆಂಗೆ ಹೋಗೋದು ಏನು ಅಂತ ಅನ್ಸುತ್ತೆ ಯಾಕಂದರೆ ವಿತೌಟ್ ಮೇಕಪ್ಪು ಹೋಗೋಕ್ಕಾಗಲ್ಲ ಫಂಕ್ಷನ್ಸ್ಗೆ ಕಾಜಲ್ ಅದ್ರದ್ದು ಕ್ಯಾಪ್ ಇದೆ ಸೊ ಆದಷ್ಟು ಬೇಗ ಸಮ್ಮರ್ ಹೋಗಿ ಯಾವುದವ ನೆಕ್ಸ್ಟು ಮಳೆಗಾಲ ಆದಮೇಲೆ ಸುಮ್ಮನಿರಮ್ಮ ಜೂನ್ ಬೇಸಿಗೆಗಾಲ ಇದೆ ಬೇಸಿಗೆಗಾಲ ಆದಮೇಲೆ ಜುಲೈ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಜುಲೈ ಆಗಸ್ಟ್ ಏಪ್ರಿಲು ಜುಲೈ ಜೂನು ಎಲ್ಲಿ ಕಳಿಸ್ತೆ ಜೂನು ಹ್ಞೂ ಫೆಬ್ರವರಿಗೆ ಮಳೆ ಜೋರು ಇವಾಗ ಯಾವ ತಿಂಗಳು ಹೇಳು ಇದು ಯಾವ ತಿಂಗಳು ಮೇ ಇವಾಗ ಮೇ ಹಾ ಫೆಬ್ರವರಿಗೆ ಮಳೆ ಬಂದು ಹೋದ್ರೆ ಮೇಗೆ ಬಿಸಿಲು ಹಾಕಿದೆ ಮಳೆ ಫಸ್ಟ್ ಇಂದ ಹೇಳಿ ಜನವರಿ ಫೆಬ್ರವರಿ ಫೆಬ್ರವರಿ ಮಾರ್ಚ್ ಮೇ ಏಪ್ರಿಲ್ ಅಲ್ಲಿ ಬಿಟ್ಟೆ ಜೂನ್ ಮೇ ಮೇ ಹಾ ಜೂನ್ ಹಾ ಜುಲೈ ಹಾ ಆಗಸ್ಟ್ ಹಾ ಸೆಪ್ಟೆಂಬರ್ 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 ಅಕ್ಟೋಬರ್ ನವೆಂಬರ್ ನವೆಂಬರ್ ಡಿಸೆಂಬರ್ ನಿನ್ನ ಪ್ರಕಾರ 5 ತಿಂಗಳು ಸಾಯಿಸ್ಬಿಟ್ಟಿದ್ಯಾ ನಿನಗಿರೋದೆ ಎಷ್ಟು ತಿಂಗಳು 5 6 7 ತಿಂಗಳು ಅಷ್ಟೇ ನಿನಗಿರೋದು ವಯಸ್ಸು ನಿನ್ನ ಪ್ರಕಾರ 7 ತಿಂಗಳು ಹೆಸರು ಹೇಳ್ತೀಯ ಇನ್ನು ಮಿಕ್ಕಿದೆಲ್ಲ ನೀನು ಎಲ್ಲೋ ಬೇರೆ ಕಡೆ ಕಳಿಸ್ಬಿಟ್ಟಿದ್ಯಾ ಸೆಪ್ಟೆಂಬರನ್ನು ಹಾಂ ಏನು ಸೆಪ್ಟೆಂಬರ್ ಪರವಾಗಿಲ್ಲ ನಿನ್ನ ಏಜಿಗೆ ನೀನು ಸೂಪರಾಗಿ ಹೇಳ್ತಿದ್ಯಾ ಆಮೇಲೆ ಸಕ್ಕರೆಯನ್ನು ಸಕ್ಕರೆ ಸೀಮೆ ಎಣ್ಣೆ ಹಾಂ ಆಮೇಲೆ 66 ಅನ್ನು 66 ಏ ಸೂಪರ್ ಇನ್ನೊಂದು ಸರಿ 66 ಲಿರಿಲ್ ಲೋರಲ್ ನನಗೆ ಬರ್ತಿಲ್ಲದು ಲಿರಿಲ್ ರೋರಲ್ ಅಲ್ಲ ಲಿರಿಲ್ ಲೋರಲ್ ಲಿರಿಲ್ ಯಾ ಅಂತ ಬಬ್ಲು 66 ಉಶ್ ಇಶ್
ಯಾರ್ದು ಯಾರು ಅವನು ಹುಟ್ಟಿ 2 ವಾರ ಆಯಿತು. ಹೌದಾ ಅವನು ಹುಟ್ಟಿದ್ಮೇಲೆ 1 ತಿಂಗಳು ಬಿಟ್ಟ ಮೇಲೆ ಮಳೆಗಾಲ ಸ್ಟಾರ್ಟ್ ಆಯಿತು. ಹೆಂಗೆ ನಮ್ಮವ್ವ ಇಂಗ್ಲೀಷಲ್ಲಿ ಬರೆಯೋದು ಗೊತ್ತಾ ಹೆಸರು ಗೌರಮ್ಮ ಅಂತ. ಎಷ್ಟು ಅವ ನಿಂಗೆ ಏಜು? ಸ್ವೀಟ್ 16 15 ಯಾರು ಏಜ್ ಆದರೂ ಜಾಸ್ತಿ ಆಗ್ಬೋದು, ನಮ್ಮ ಅವ್ವಂದಾಗಲ್ಲ. ಎಷ್ಟವ? 60. ನೀನು 10 ವರ್ಷಕ್ಕೆ ಹೆಂಗಾರೆ ನಮ್ಮ ಅಮ್ಮನ್ನ ದೊಡ್ಡಮ್ಮನ್ನೆಲ್ಲ ಆಡ್ದಿದ್ಯಾ? ಆಸ್ಪತ್ರೆಲ್ಲ ಹೆಂಗೆ ಕೇಳಿದ್ರು ಗೌರಮ್ಮ ನೀನು ಎಷ್ಟು 70 ನಿನ್ನ ಜೊತೆ ಹುಟ್ಟಿಲ್ಲ ನಿನ್ನ ತಾಯಿ ಒಳಗಿಂದ ಯಾಕೆ ವಯಸ್ಸು ಕಡಿಮೆ ಹೇಳ್ತಿರಲ್ಲ ಅಂತ. ಇನ್ನು 61 ಅದಕ್ಕೆ 61 ಇದೆಯಾ ನೀನು? ನಿನ್ನ ಮಗಳಿಗೇನೆ 50, ದೊಡ್ಡಮ್ಮಂಗೆ ಒಂದು 51 52 ಅಂದ್ಕೊಳ್ಳೋಣ. 8 ವರ್ಷಕ್ಕೇನೆ ನಿನಗೆ ಮಗು ಆಗ್ಬಿಡ್ತಾ? 60 ಅಂದರೆ ನಿನಗೆ 70 ಚಿಲ್ಲರೆ ವಯಸ್ಸು. ನಿನಗೆ ಯಾರು ಕೇಳಿದ್ರೆ ನಿಜ ಹೇಳಬೇಕು. ಆಯಸ್ ಕಮ್ಮಿ ಹೇಳಿದ್ರೆ ರಿಯಲಿ ನಮಗೆ ಆಯಸ್ ಕಮ್ಮಿ ಆಗುತ್ತಂತೆ. ಜಾಸ್ತಿ ಹೇಳಿದ್ರು ಪರವಾಗಿಲ್ಲ. ಜಾಸ್ತಿ ಹೇಳ್ಬೇಕಂತೆ ಯಾವತ್ತು. ಮನೆ ಬರೆಯಕ್ಕೆ ಬಂದಿದ್ದ ಅವರಿಗೂ 60 ಅಂದ್ಯಾ? ಸ್ವೀಟ್ 60 ಅಂದ್ಯಾ? ವಯಸ್ಸು ಅಲ್ಲ, ನನ್ನ ವಯಸ್ಸು 71. ನಿನಗೆ ಹೇಳಕ್ಕೆ ಗೊತ್ತಿಲ್ಲಪ್ಪ. 60 ಅಂತೀಯ 50 ಅಂತೀಯ ಬೇಕಾದ್ರೆ. ಹಾಂ ಸ್ವೀಟ್ 60 ಅಂದ್ಬಿಡಿದ್ಮೇಲೆ ನನ್ನ ಹೆಸರೇನು ಅಂದ್ರು. ನನ್ನ ಹೆಸರು ಗೌರಮ್ಮ. ಹಸ್ಬೆಂಡ್ ನೇಮ್ ಹಸ್ಬೆಂಡ್ ಕೇಳಿಲ್ಲ. ಯಾಕೆ? ಹೆಂಗಸರು ಗಂಡಸರು ಇದ್ರೆ ಕೇಳೋದು. ಚಿಲ್ಡ್ರನ್ಸ್ ನೇಮ್? ಸಿಂಗಳು ಮಕ್ಕಳೆಷ್ಟು 3 ಜನ. 3 ಜನ ಹೆಣ್ಮಕ್ಳು. ಅವನಪ್ಪ ಜಮೀನು ಎಷ್ಟು? ಅಜ್ಜಿದು ಸೆನ್ಸಸ್ ಮಾಡ್ತಿದ್ದೀನಿ. ಜಮೀನು 1.5 ಎಕರೆ. ಅದು ಅದು ಪಾಠ ಹೇಳಬೇಕು. ಒಂಥರ ಇದೆ ಆದರೂ ಇಲ್ಲ ಅನ್ಬೇಕು. ಎಲ್ಲ ನೆಕ್ಸಲೈಟ್ಗಳೆಲ್ಲ ದಾಳಿ ಮಾಡಿ ಅದನ್ನೆಲ್ಲ ಆಕ್ಯುಪೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ. ನನ್ನ ಸಬ್ಸ್ಕ್ರೈಬರ್ಸಿಗೆ ಏನು ಹೇಳ್ತೀಯಾ? ನಂದು ಯೂಟ್ಯೂಬ್ ನೋಡ್ತಾರಲ್ಲ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಇನ್ನು ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿ ಇಷ್ಟಪಡಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹೇಳು ಹಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಹಾಂ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಏ ಬಬ್ಲು, ಚೆನ್ನಿ ಅಜ್ಜಿ ಎಲ್ಲಿ? ಚೆನ್ನಿ ಅಜ್ಜಿ ಎಲ್ಲಿ? ಚೆನ್ನಿ ಅಜ್ಜಿ ಅಯ್ಯ ಅಲ್ಲೈತಾ? ಅಯ್ಯ ಎಲ್ಲೈತಾ? ಅಲ್ಲೈತಾ? ಎಲ್ಲಿ ಚೆನ್ನಿ ಅಜ್ಜಿ? ಅಯ್ಯ ಅಂತ ಯಾರು ಹೇಳದ್ ನಿನಗೆ? ಯಾರು ಅಯ್ಯ ಅನ್ನೋದು? ಏ ಅಮ್ಮ, ದೊಡ್ಡ ಪೀಸ್ ಹೋಯ್ತು. ಹೋಗ್ಲಿ ಬಿಡು, ಕುಲ್ತಾನೆ. ತಾಂಡ್ರ ಅಂತ ನೋಡ್ತೆ. ಅಲ್ಲಿಲ್ವಾ ಮೋಡಲ್ ಹಾಕೋರಕ್ಕೆ? ಅಲ್ಲಿಲ್ಲ. ಯಾಕೆ? ಮೇಲೆರಡು ಕೆಳಗೆರಡು ಮತ್ತೆ ಒಂದು ದೌಡೆ ಅಲ್ಲಿ ಇಲ್ವಲ್ಲ, ಅಗಿಯಲ್ಲ ಅಂತ. ಕೊಡು ಅಜ್ಜಿಗೆ, ಅಜ್ಜಿ ಕೊಡು. ಸೊ ನೋಡಿದ್ರಲ್ಲ ನಮ್ಮ ಗೌರಿ ಮಾತು ಹೇಗಿತ್ತು ಅಂತಂದ್ಬಿಟ್ಟು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಆ್ಯಂಡ್ ಅವ್ವ ಇದ್ದರೆ ಹಂಗೆ ಏನಾದ್ರು ಒಂದು ರೇಗಿಸ್ತಾ ಇರ್ತೀನಿ, ಅದು ಇದು ಅಂತ ಕಾಮಿಡಿ ಮಾಡಿಕೊಂಡು ನಗಾಡ್ತಿರ್ತೀವಿ.
ಇನ್ನು ಆ ಚೆನ್ನಿ ಅಜ್ಜಿನ ತುಂಬ ಜನ ತೋರಿಸಿಲ್ಲ ಅಂತಿದ್ರೆ. ಸೊ ಅಮ್ಮ ಸಿಗಲ್ಲ, ಯಾಕಂದರೆ ಅಲ್ಲೇ ಕಿಟಕಿ ಪಕ್ಕನೇ ಯಾವಾಗಲೂ ಬಬ್ಲು ಇರೋದ್ರಿಂದ ಅಲ್ಲೇ ಮಾತಾಡಿಸ್ಬಿಟ್ಟು ಅಲ್ಲೇ ಇದು ಮಾಡ್ತಾರೆ. ಇನ್ನು ಈವ್ನಿಂಗ್ ಟೈಮ್ ನಾನೇ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಆವಾಗ ಎತ್ಕೊತಾರೆ. ಸೊ ಹೀಗೆ ನಡೀತಾ ಇದೆ. ಸೊ ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ನಮ್ಮ ಅವ್ವ ಹೇಳಿದ್ರಲ್ಲ, ಸಬ್ಸ್ಕ್ರೈಸ್ ಮಾಡಿ ಅಂತ. ಸೊ ಹಾಗೆ ಮಾಡಿ ಸಪೋರ್ಟ್ ಮಾಡಿ, ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.